ಹಲೋ ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಈ ದಿನ ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ. ಈ ರೀತಿ ಲೈಫ್ ಸ್ಟೈಲ್ ವಿಡಿಯೋ ನೋಡಿಬಿಟ್ಟು ತುಂಬ ದಿನನೇ ಆಯಿತು ನೀವೆಲ್ಲರೂ. ನಾನು ಒಂದು 15 ಡೇಸ್ ಆಯಿತು ಬೆಡ್ ಸೇರಿಬಿಟ್ಟು. ಸೊ ಕಾಲು ಫ್ರ್ಯಾಕ್ಚರ್ ಆಗಿತ್ತಲ್ಲ, ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಗಾಡೀಲಿ ಬಿದ್ದುಬಿಟ್ಟು ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಅದೊಂದು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಸ್ವಲ್ಪ ಕ್ಯೂರ್ ಆಗೋದಕ್ಕೆ ಒಂದು 15 ಡೇಸ್ ಆಯಿತು. ಇನ್ನೂ ಸ್ವಲ್ಪ ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನನಗೆ ಮನಸ್ಸು ತಡೀತಾ ಇಲ್ಲ, ಯಾಕಂದರೆ ಮನೆಯಲ್ಲಿ ಎಲ್ಲೇದಲ್ಲೇ ಇರುತ್ತೆ. ಮತ್ತು ನಮ್ಮಮ್ಮನೂ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಏನು ಎಲ್ಲಿಡಬೇಕು, ಯಾವ ರೀತಿ ಇಟ್ಕೋಬೇಕು ಅನ್ನೋದು ಪಾಪ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಮನೆ ಇದು ಕೆಲಸಗಳಾದರೆ ಅವರು ನೀಟಾಗಿ ಮಾಡಿರ್ತಾರೆ, ಮಾಡ್ಕೊತಾರೆ, ಅದು ಅಭ್ಯಾಸ ಇರುತ್ತೆ ಅವರಿಗೆ. ಸೊ ಕೆಲಸಗಳು ಅಂತ ಅಲ್ಲ, ಯಾವುದೇ ಒಂದು ಐಟಮ್ನ ಎಲ್ಲಿಡಬೇಕು ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಂಗಾಗಿ ಇಷ್ಟಕ್ಕೂ ನಾನು 1 ವೀಕು ಸ್ವಲ್ಪ ಓಡಾಡಿದೆ. ಕಟ್ಟು ಹಾಕ್ದಾಗಿಂದ ನಾನು ಓಡಾಡದೆ ಮಲಗಿದ್ದೆ. ಸ್ವಲ್ಪ ಕಟ್ಟು ಬಿಚ್ಚಿದಾಗಿಂದ ಸ್ವಲ್ಪ ಸ್ವಲ್ಪ ಹೊತ್ತು ಹಂಗೆ ಓಡಾಡ್ಕೊಂಡು ಏನಾದರೂ ಸ್ವಲ್ಪ ಎತ್ತಿಡೋದು. ನನ್ನ ಮಕ್ಕಳು ಸ್ವಲ್ಪ ಬೇಗ ಎಲ್ಲ ಎಳ್ದೆಳ್ದು ಹಾಕೋದು ಅವ್ರಿಗೆ ಅಭ್ಯಾಸ. ಏನೇ ಆಗಿರ್ಬೋದು ತಗೊಂಡ್ರೆ ಅದು ಅಲ್ಲೇ ಇಟ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಹಾಗಾಗಿ ಆ ಥರದ್ದೆಲ್ಲ ಎತ್ತಿಡೋದು, ಹಂಗೆ ಸ್ವಲ್ಪ ಸ್ವಲ್ಪ ಒಂದು 5-10 ನಿಮಿಷ ಹಂಗೆ ಓಡಾಡ್ಕೊಂಡಿರ್ತಾ ಇದ್ದೆ. ಆಗ ಸ್ವಲ್ಪ ಕಾಲು ಜಾಸ್ತಿನೇ ನೋವು ಬರೋದು. ಸೊ ಹಂಗಾಗಿ ಹಂಗೆ ರೆಸ್ಟ್ ಮಾಡ್ತಾ ಇದ್ನ. ಸೊ ಎಲ್ಲೇ ಇರಲಿ ಅಪ್ಪ, ಸ್ವಲ್ಪ ಕಾಲು ವಾಸಿ ಆದರೆ ಸಾಕು ಅಂತ ಎಷ್ಟು ದಿನ ರೆಸ್ಟ್ ಮಾಡಿದ್ದಾಯಿತು. ಸೊ ಈಗಲೂ ನಾನು 1-2 ದಿನ ಮೊನ್ನೆ ಎಲ್ಲ ಓಡಾಡಿದ್ದಕ್ಕೆ ಕಾಲು ಫುಲ್ ಊತನೇ ಬಂದಿತ್ತು. ನೈಟ್ ಟೈಮು ಅಷ್ಟರಲ್ಲಿ ನಾನು ನೈಟ್ ಫುಲ್ಲು ಮಲಗಿ ರೆಸ್ಟ್ ಮಾಡೋದ್ರಿಂದ ಡೇ ಟೈಮ್ ಮಾರ್ನಿಂಗಲ್ಲಿ ಸ್ವಲ್ಪ ಬಾವೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಪರವಾಗಿಲ್ವಲ್ಲ ಮುಂಚೆಗಿಂತಲೂ ಈಗ ಅಂತಂದು ನನಗೆ ಸ್ವಲ್ಪ ಸಮಾಧಾನ ಇರಲಿಲ್ಲ. ಹಾಗಾಗಿ ಇವತ್ತು ಎದ್ದು ಸ್ವಲ್ಪ ಹಂಗೆ ಮನೆ ಕೆಲಸ ನೋಡೋಣ ಅಂತಂದು ಎದ್ದಿದ್ದೀನಿ. ಎದ್ದಿದ ತಕ್ಷಣ ನೀರು ಬಿಟ್ಟಿದ್ರಾಗ್ಲೇ ತೊಟ್ಟಿಗೆಲ್ಲ ಪೈಪ್ ಹಾಕ್ಬಿಟ್ಟು ನೀರೆಲ್ಲ ಅದು ಫುಲ್ ಮಾಡ್ಕೊಂಡು ಬಕೆಟ್ಸ್ಗೆ ಬಿಂದಿಗೆಗೆ ಎಲ್ಲಕ್ಕೂ ಈಗ ಕಸ ಹೊಡೆಯೋಣ ಅಂತ. ನೋಡ್ರಿ ಎಲ್ಲೇದಲ್ಲೇ ಹಂಗೆ ಎಷ್ಟೊಂದು ಕಸ ಐತೆ, ನೀವು ನೋಡ್ತಾ ಇರ್ಬೋದು. ಅದು ನೆಲ ಸ್ವಲ್ಪ ನಾವು ರೆಡಿ ಮಾಡಿಸ್ಬೇಕಾದ್ರೆ ಆ ರೀತಿ ಆಗಿದೆ. ಅದು ಗೊತ್ತಿಲ್ಲ ಅದು ಯಾಕೆ ಹಂಗಾಯ್ತು ಏನೋ ಅಂತ, ಧೂಳೆಲ್ಲ ಬಿದ್ದುಬಿಟ್ಟು ಹಂಗೆ ಆಗಿತ್ತು. ಸದ್ಯಕ್ಕೆ ಈಗ ಕಸ ಎಲ್ಲ ಹೊಡೆಯೋಣ ಅಂತ. ನೋಡೋರಿಗೆ ನಿಮಗೆ ಒಂದು ಕ್ಲಾರಿಫೈ ಇರಲಿ ಅಂತ. ಮತ್ತೇನೋ ಅಷ್ಟೊಂದು ನೆಲ ಗಲೀಜಾಗಿದೆ ಅಂತ ಅಂದ್ಕೊತೀರಾ. ಡೈಲಿ ತೊಳೆದ್ರೂ ಅದೇ ರೀತಿ ಕಲರ್ ಕಾಣಿಸೋದು ಅದು ನೆಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ಪಾರಿವಾಳ ಏನು ಮಾಡ್ತವೆ ಅಂದರೆ, ಅವು ಸಾಕಿದೀವಲ್ಲ, ಅವು ಕುತ್ಕೊಂಡಲ್ಲೆಲ್ಲ ಗಲೀಜು ಮಾಡ್ತವೆ. ಅದಕ್ಕೋಸ್ಕರ ಪರ್ಕೆಲ್ಲಿ ನೀಟಾಗಿ ಹುಡುಕ್ತಾ ಇದ್ದೆ. ಮತ್ತು ಪಾರಿವಾಳ ಗೂಡಿನ ಪಕ್ಕ ನೋಡಿ ಎಷ್ಟು ಗಲೀಜಿದೆ, ಕಸ ಎಲ್ಲ ಸೇರ್ಕೊಬಿಟ್ಟೈತೆ. ಅದಕ್ಕೆ ಆ ಬಾಕ್ಸ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಹೊಡಿತಾ ಇದ್ದೀನಿ. ಸ್ವಲ್ಪ ಇದು ಮಳೆ ಬಂದು ಇಲ್ಲಿ ಮಾಡಿರುವಂಥ ಗಲೀಜೆಲ್ಲ ನೀಟಾಗಿ ಹೊರಟೋಗಿತ್ತು. ಸೊ ಮತ್ತೆ ಈ ರೀತಿ ಮಾಡಿದ್ದಾವೆ. ಡೈಲಿ ಇನ್ಮೇಲೆ ತೊಳೆದ್ರೇ ಅದು ನೀಟಾಗೋದು. ನನಗೆ ಸ್ವಲ್ಪ ವಾಕ್ ಮಾಡಬಾರ್ದು, ನಡಿಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಇಷ್ಟು ದಿನ ಸ್ವಲ್ಪ ಹಂಗೆ ಗಲೀಜಾಗಿ ಇತ್ತು. ಇನ್ಮೇಲೆ ಸ್ವಲ್ಪ ಸ್ವಲ್ಪ ಹಂಗೆ ಕೆಲಸಗಳು ಮಾಡೋಣ, ಅಡುಗೆನೂ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಪರವಾಗಿಲ್ಲ, ಒಂದು ಸ್ವಲ್ಪ ಪೇಯ್ನ್ ಕಡಿಮೆ ಆಗಿದೆ. ಏನಂದರೆ ಸ್ವಲ್ಪ ಕಾಲು ಬಾವು ಬಂದಾಗ 1 ಅವರ್ 2 ಅವರ್ ಹಂಗೆ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಈಗ ನೋಡಿ, ಸೊ ಅದೆಲ್ಲ ಕಸ ಎಲ್ಲ ಓಡ್ಕೊಂಡು ಹಾಗೆ ನೀರು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ತೊಳಿಬೇಕು. ನೆಲ ಎಲ್ಲನೂ ತೊಳೆದು ಆಮೇಲೆ ಮುಂದಿನ ಕೆಲಸಗಳು ನೋಡ್ತೀನಿ. ಹಾಗೆ ನಮ್ಮ ಸಿಂಬಗೆ ತುಂಬ ದಿನ ಆಯಿತು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು, ಅದಕ್ಕೋಸ್ಕರ ಸ್ನಾನ ಮಾಡಿಸೋಣ ಅಂತಂದು ಹೇಳ್ಬಿಟ್ಟು ಇವತ್ತು ನಾನು ಅದು ಅಂದರೆ ಬೆಡ್ ಸೇರಿದಾಗಿಂದ ಅದಕ್ಕೆ ಸ್ನಾನ ಇಲ್ಲ ಏನಿಲ್ಲ. ಸುಮ್ಮನೆ ಊಟ ಒಂದು ಕೊಡೋರು ಟೈಮ್ ಟು ಟೈಮ್ ಇವರು, ನಮ್ಮ ಮನೆಯವರು ನನ್ನ ಮಕ್ಕಳು. ಸ್ನಾನ ಮಾಡಿಸಂದ್ರೆ ನಮಗೆ ಭಯ ಆಗ್ತೈತಮ್ಮ, ನಿನಗೆ ಅದು ಅಭ್ಯಾಸ ಆಗಿರೋದು, ನೀನೇ ಮಾಡಿಸ್ಕೊ ಅಂತ ಹೇಳೋರು. ಸರಿ ಅಂತಂದು ಹೇಳ್ಬಿಟ್ಟು ಹಾಗೆ ಇದು ಪರ್ಕೆ ಎಲ್ಲ ನೀಟಾಗಿ, ಅದು ದೊಡ್ಡ ಪರ್ಕೆ ಇಟ್ಟಿದ್ರೆ ನಾನು ಎದ್ದೇಳೋಷ್ಟರಲ್ಲಿ ಅದನ್ನು ಚಿಕ್ಕ ಪರ್ಕೆ ಮಾಡೋಕ್ಕವ್ರೆ. ಅದನ್ನು ಹುಡ್ಗಕ್ಕೆ ಬರದೆ ಆ ಪರ್ಕೆ ಪುಳ್ಳೆಗಳೆಲ್ಲ ಕಡ್ಡಿಗಳಿರುತ್ತಲ್ಲ, ಸೊ ಅವನ್ನೆಲ್ಲ ಕಿತ್ತು ಹಾಕವ್ರೆ. ಅದಕ್ಕೆ ಈಗ ಒಂದು ಪರ್ಕೆ ನೋಡೋಣ ಅಂತ ಒಳಗಡೆ ಬಂದೆ. ಅದು ಸ್ವಲ್ಪ ದೂರ ಇತ್ತು, ಅವನ್ನೆಲ್ಲ ತುಳ್ಕೊಂಡು ಹೋಗೋಕ್ಕಾಗಲ್ಲ, ಕಾಲು ನೋವು ಬರುತ್ತೆ ಅಂತ ಕಡ್ಡಿ ಪರ್ಕೆ ಸಿಕ್ತು ಕೊನೆಗೆ ಕೈಗೆ. ಅದರಲ್ಲಿ ನೀಟಾಗಿ ಹೋಗುತ್ತೆ. ಅದಕ್ಕೆ ಫಸ್ಟು ದೊಡ್ಡದೆಲ್ಲ ಹುಡುಗ್ಬಿಟ್ಟು ಆಮೇಲೆ ನೀರಲ್ಲಿ ತೊಳೆದ್ಬಿಟ್ರೆ ಕ್ಲೀನ್ ಆಗುತ್ತೆ ಅಂತ ಈಗ ಕ್ಲೀನಾಗಿ ಹುಡ್ಗೋಣ ಅಂತ ಹೇಳ್ಬಿಟ್ಟು ಆ ಸ್ಟೋರ್ ರೂಮ್ಗೆ ಹೋಗಿ, ಆ ಸ್ಟೋರ್ ರೂಮ್ ಇನ್ನೂ ಕ್ಲೀನೇ ಆಗಿಲ್ಲ. ಹಬ್ಬದ ಮುಂಚೆ ಕ್ಲೀನ್ ಮಾಡೋಣ ಅಂತ ಇಟ್ಕೊಂಡಿದ್ವಿ ಮನೆ ಫುಲ್ಲು. ನಾವು ಒಂದು 4 ರೂಮು ಕ್ಲೀನ್ ಮಾಡೋ ಅಷ್ಟರಲ್ಲಿ ನಾವು ಬಿದ್ದು ಬಂದ್ವಿ ಹೋಗಿ ಗಾಡೀಲಿ. ಅಲ್ಲಿಗೆ ಅದು ಸ್ಟಾಪ್ ಆಯಿತು, ಸ್ಟೋರ್ ರೂಮ್ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಈಗ ನೋಡಿ ಸಿಂಬ ಸ್ನಾನ ಮಾಡ್ಸೋಣ ಅಂತ. ಅದು ವೈಟಾಗಿರೋದ್ರಿಂದ ಸ್ವಲ್ಪ ಹೊರಗಡೆ ಈ ರೀತಿ ಎಲ್ಲ ಮಲ್ಕೊಂಡು ಒಳ್ಳಾಡೋದಾಗಿರ್ಬೋದು. ಸೊ ಹಂಗೆ ಗಲೀಜು ಥರನೇ ಕಾಣಿಸುತ್ತೆ. ನಾವೇನು ಕೆಸರಲ್ಲಿ ಅಲ್ಲಿ ಬಿಟ್ಟಿಲ್ಲ ಅಂದ್ರೂ ವೈಟ್ ಇದೆಯಲ್ಲ ಬೇಗ ಗಲೀಜಾಗ್ಬಿಡುತ್ತೆ. ಹಾಗಾಗಿ 15 ಡೇಸೇ ಆಯಿತು ಸ್ನಾನ ಮಾಡಿಸಿ. ಅದಕ್ಕೆ ಫಸ್ಟು ಸ್ನಾನ ಮಾಡಿಸೋಣ ಅಂತಂದು ಈಗ ಸ್ನಾನ ಮಾಡಿಸ್ತಾ ಇದ್ದೀನಿ. ಮೊನ್ನೆ ಮಳೆ ಬಂದಾಗ ಏನು ಮಾಡ್ತು ಅಂದರೆ, ನಮ್ಮದು ಹೊರಗಡೆ ಶೀಟ್ ಎಲ್ಲ ಒಡೆದೋಗಿತ್ತು. ಅಲ್ಲಿ ಸ್ವಲ್ಪ ನೀರೆಲ್ಲ ಬರೋದು, ಅದರಲ್ಲಿ ಎಲ್ಲ ನೆಂದುಬಿಟ್ಟು ಅದು ಬರೋ ಧೂಳೆಲ್ಲ ಮೆತ್ಕೊಬಿಟ್ಟೈತೆ ಮೈಗೆ. ಒಂಥರ ನವೆ ಆದಂಗೆ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಕೆರೆಯೋದು ಮೈಯೆಲ್ಲ. ಅದಕ್ಕೆ ಫಸ್ಟ್ ಸ್ನಾನ ಮಾಡಿಸೋಣ ಅಂತ. ಇದು ಪೆಟ್ ಸೋಪ್ ಹೇಳಿ, ಆಮೇಲೆ ಲಕ್ಸ್ ಸೋಪ್ ಥರ ಇದೆ. ನೀವು ಯೂಸ್ ಮಾಡೋದು ಇದಕ್ಕೆ ಆಗ್ತಾ ಇದ್ದೀರಲ್ಲ ಅಂತ ಅಂದ್ಕೋಬೋದು. ಹಾಗೇನಿಲ್ಲ, ಅದಕ್ಕೆ ತಂದಿರುವಂಥ ಸೋಪೇ ಅದು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ಯೂರ್ ಆದರೆ ಆಮೇಲೆ ನಾನು ಹೋಗಿ ನೆಕ್ಸ್ಟ್ ಏನೇನು ಬೇಕೋ ಅದೆಲ್ಲ ನೀಟಾಗಿ ತೊಗೊಂಡು ಬರ್ತೀನಿ. ಈಗ ನೋಡಿ, ಅದು ಕೂಮಿತ್ತು ಒಂದು, ಅದು ಇದಕ್ಕೆ ಮಾಡೋಣ ಅಂತ ಸ್ವಲ್ಪ ನವೆ ಎಲ್ಲ ಹೋಗಲಿ ಅಂತಂದು ಸೋಪ್ ಹಾಕ್ಬಿಟ್ಟು ನೀಟಾಗಿ ಆ ರೀತಿ ಮೈಯೆಲ್ಲ ಉಜ್ತಾ ಇದ್ದೀನಿ. ಸ್ವಲ್ಪ ನವೆ ಹೋದರೆ ಅದು ಸ್ವಲ್ಪ ಫ್ರೀಯಾಗಿರುತ್ತೆ ಅಂತ.
ಇದು ಇನ್ನೊಬ್ರು ಇಟ್ಕೊಂಡ್ರೆ ಚೆನ್ನಾಗಿ ಸ್ನಾನ ಮಾಡಿಸ್ಕೊಳುತ್ತೆ. ಒಬ್ಬರೇ ನಾನು ಈ ಥರ ಹೋಯ್ತಾ ಇದ್ರೆ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಸೊ ಒಬ್ಬರಲ್ಲಿ ನಿಂತ್ಕೊಂಡು ಚೈನ್ ಹತ್ರ ಇಟ್ಕೊಂಡ್ರೆ ನಾನು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಬೋದು, ಸ್ನಾನ ಮಾಡಿಸ್ಬೋದು. ಯಾರೂ ಇರಲಿಲ್ಲ. ಸೊ ಹಂಗಾಗಿ ನಾನೇ ಸ್ವಲ್ಪ ಕಷ್ಟಪಟ್ಟು, ಕಾಲು ಇನ್ನೂ ಬಾವಿದೆ ನೋಡಿ, ಬಲಗಾಲು ನೋವ್ತಾ ಇತ್ತು. ಆದ್ರೂ ಒಂದೊಂದು ಕೆಲಸ ಮಾಡ್ತಾ ಹೋಗೋಣ. ಡೈಲಿ ಸುಮ್ಮನೆ ಹಿಂಗೆ ಇದ್ದರೆ ನನಗೆ ವೀಡಿಯೋನೂ ಸಿಗಲ್ಲ, ಹಾಗೆ ನಿಮಗೆ ನನ್ನ ಲೈಫ್ ಸ್ಟೈಲ್ ವೀಡಿಯೋ ತೋರ್ಸೋಕ್ಕೂ ಆಗಲ್ಲ. ಮತ್ತು ನನಗೂ ಹಂಗೆ ಇದ್ದರೆ ಆಗೋದೇ ಇಲ್ಲ. ಅದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ನಾನಾಗಲೇ, ವೀಡಿಯೋಸ್ ಮಾಡೋದಾಗಿರ್ಬೋದು, ಸೊ ಪ್ರಮೋಷನ್ಗೆ ಹೋಗೋದಾಗಿರ್ಬೋದು. ಹಾಗಾಗಿ ನಾನು ಎಲ್ಲ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂತಂದು ಈಗ ರೆಡಿ ಆಗಿದ್ದೀನಿ ಕೆಲಸ ಮಾಡೋಕ್ಕೆ ಅಂತ. ಈಗ ನೋಡಿ ನೀಟಾಗೆಲ್ಲ ಉಜ್ಜಿಬಿಟ್ಟು, ಒಂದು ಕಾಲು ಹತ್ರ ಸ್ವಲ್ಪ ಗಾಯನೂ ಮಾಡ್ಕೊಂಡಿತ್ತು. ಅದು ಯಾಕೆ ಗೊತ್ತಿಲ್ಲ, ಈ ಗಾರೆ ಮೇಲೆ ಏನಾದರೂ ಬೀಳ್ತೋ ಹೆಂಗೋ. ಸೊ ನಾವಿಲ್ಲದೆ ಇದ್ದಾಗ ಓಡಾಡಿ ಎಲ್ಲಾದರೂ ಹೋಗಿ ಬಂದರೆ ಸಾಕು, ಅದು ಎಲ್ಲೋ ಹೋಗ್ಬಿಟ್ಟವ್ರೆ ಅಂತ ಎಷ್ಟು ಇದು ಮಾಡುತ್ತೋ. ಸಿಂಬಾ ನೇಮ್ ಚೆನ್ನಾಗಿದೆಯಾ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಸಿಂಬಾ ಅಂತ ನೇಮ್ ಇಟ್ಟಿರೋದು ನಾವು ಇದಕ್ಕೆ. ಗಂಡು ತುಂಬ ಚೆನ್ನಾಗಿದೆ, ಮೇಲಿದು ಭಾಳ ಕ್ಯೂಟಾಗಿದ್ದಾನೆ. ಸೊ ನನಗೆ ಅದೇನೋ ಗೊತ್ತಿಲ್ಲ, ಈ ಬೆಕ್ಕು ಇವೆಲ್ಲ ಸ್ವಲ್ಪ ಭಯ ಅನಿಸುತ್ತೆ ನನಗೆ ಸಾಕೋದಕ್ಕೆ. ನಾಯಿ ಮರಿಗಳಂದರೆ ತುಂಬ ಇಷ್ಟಪಡ್ತೀನಿ, ಪರವಾಗಿಲ್ಲ. ಅವನು ಮುಂಚೆ ಚಿಕ್ಕವಿದ್ದಾಗ ಇಟ್ಕೊಳಕ್ಕೆ ಒಂಥರ ಭಯ ಅನಿಸುತ್ತೆ. ಸ್ವಲ್ಪ ಹಂಗೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವಲ್ಲ, ಆವಾಗಿಂದ ತುಂಬ ಇಷ್ಟ ಆಗ್ತವೆ ನನಗೆ. ಸೊ ಈಗ ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಒಂದು ಬಕೆಟ್ ಒಯ್ದು ಬಿಡೋಣ. ನೀರು ಈಗ ತಾನೇ ಬಿಟ್ಟಿದ್ರಲ್ಲ, ಸ್ವಲ್ಪ ಬಿಸಿ ಬಿಸಿ ಥರನೇ ಇತ್ತು. ಹಾಗಾಗಿ ಬರೋ ನೀರೇ ಒಯ್ದರೆ ಚೆನ್ನಾಗಿ ಹಾಕ್ಸ್ಕೊಂತೆ ನೋಡ್ರಿ. ಓಡ್ತಾಯ್ತು ಈಗ ಸುಮ್ಮನೆ ನೀರು, ಇನ್ನು ಎಲ್ಲ ಬಸಿತಾ ಇದ್ರೆ ನಾನು ಇನ್ನು ಉಗ್ತಾಳೆಲ್ಲ ಅಂತ ಹೇಳ್ಬಿಟ್ಟು ಓಡ್ತಾ ಇತ್ತು. ಅದಕ್ಕೆ ಸಿಂಬಾಗಿ ಸ್ನಾನ ಮಾಡಿಸ್ಬಿಟ್ಟು ಟವಲಲ್ಲಿ ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬಿಸಿಲೊತ್ತು ಕಟ್ಟಾಕಿ ಬಿಸಿಲಿಗೆ ಬಂದೆ. ಒಳಗಡೆ ಬರ್ತೀನಿ ನೋಡಿ, ನಮ್ಮ ಅಪ್ಪನೂ ರೋಜಾ ಫುಲ್ ಬ್ಯುಸಿಯಾಗವ್ರೆ ಹುಲ್ಲು ಕೀಳೋದ್ರಲ್ಲಿ. ಅಂದರೆ ಸೀಮೆ ಹಸುಲ್ಗೆ ಇನ್ನೇನು ಟೈಮ್ ಆಯ್ತಲ್ಲ, ಒಂದು 10 ಗಂಟೆ ಆಗಿತ್ತು. ಈಗ ನಾವು ಒಳಗಡೆ ಬಂದು ನನ್ನ ಕೆಲಸ ಶುರು ಮಾಡೋಷ್ಟರಲ್ಲಿ ಮತ್ತೆ ಈಗ ಅವಕ್ಕೆಲ್ಲ ಮೇವೆಲ್ಲ ಹಾಕಬೇಕು. ನೆರಳಲ್ಲಿ ಕಟ್ಟಾಕಿ ನಮ್ಮ ಮನೆ ಹತ್ರ ಮೇವೆಲ್ಲ ಹಾಕ್ತಾರೆ. ರೋಜೆ ತಗೊಂಡೋಗಿ ಹಾಕೋದು, ನಮ್ಮಪ್ಪ ಹುಲ್ಲೆಲ್ಲ ಕೀಳ್ತಾ ಇದ್ದಾರೆ. ಸೊ ಹಿಂಗೆ ನಮ್ಮಪ್ಪ ಇದ್ದರೆ ಇವರಿಬ್ಬರು ಈ ರೀತಿ ಕೆಲಸಗಳು ಡಿವೈಡ್ ಮಾಡ್ಕೊತಾರೆ, ನಮ್ಮಪ್ಪನೂ ರೋಜಾ. ಈಗ ನೋಡಿ ಹುಲ್ಲೆಲ್ಲ, ಇದು ನಮ್ಮಮ್ಮ ಅವ್ರ ಹಸುಗಳು, ಇಲ್ಲಿ ನಮ್ಮ ಮನೆ ಹತ್ರನೇ ಕಟ್ಟಾಕ್ತಾರೆ ಡೈಲಿ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಹೊಸಬ್ರು ನೋಡ್ತಾ ಇರೋರಿಗೆ ಅನ್ನಿಸ್ಬೋದು ಇವ್ಯಾವ ಹಸುಗಳು ಅಂತಂದು ಹೇಳ್ಬಿಟ್ಟು. ನಮ್ಮವೇನಲ್ಲ, ನಮ್ಮ ಅಮ್ಮವ್ರವೇ. ಅವ್ರು ಇಲ್ಲಿ ಕಟ್ಬಿಟ್ಟು ಹುಲ್ಲೆಲ್ಲ ಹಾಕ್ಬಿಟ್ಟು ಮೇಯಿಸ್ತಾ ಇರ್ತಾರೆ ಅಷ್ಟೇ, ನೆರಳಿಗೆ ಅಂತಂದು. ಪಾರಿವಾಳ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಬಾಗಿಲ ಮೇಲೆ. ಇದ್ರ ಫ್ರೆಂಡ್ಸ್ ಎಲ್ಲ ಗೂಡೊಳಗಿದೆ. 1, 2, 3 ಹೋಗಲ್ಲ ಅದ್ರೊಳಗಡೆ, ಅಂದರೆ ಗೂಡು ಒಳಗಡೆ ಹೋಗಲ್ಲ, ಬಾಕ್ಸ್ ಒಳಗಡೆ ಸ್ವಲ್ಪ ಹೊರಗಡೆ ಓಡಾಡ್ಕೊಂಡಿರ್ತವೆ. ಹಾಗೆ ಲಾಸ್ಟಿ ಅಲ್ಲಿದ್ಲಲ್ಲ, ಮತ್ತು ನಾವು ಈ ಕಡೆ ಮಾತಾಡ್ತಾ ಇದ್ರೆ ಒಳಗಡೆ ಓಡಿ ಬಂದು ಮನೆಗೆ. ಸೊ ಈಗ ನಾನು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ನೋಡಿ, ಎಲ್ಲದಲ್ಲೇ ಹೆಂಗೆ ಬಿಟ್ಬಿಟ್ಟವ್ರೆ. ನಾವು ಅವತ್ತು ಮನೆ ಕ್ಲೀನ್ ಮಾಡಿದ್ವಲ್ಲ, ಅವತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಇವಾಗ ಅವ್ರ ಕೈಗೆ ಏನು ಸಿಗುತ್ತೋ ಅದು ತೊಗೊತಾರೆ. ಎಲ್ಲಿ ಬೇಕೋ ಅಲ್ಲೇ ಬಂಡೆ ಮೇಲೆ ಇಡೋದು, ಹೋಗ್ತಾ ಇರೋದು. ಸೊ ಅದಕ್ಕೆ ಈಗ ಸ್ವಲ್ಪ ಕ್ಲೀನ್ ಮಾಡೋಣ. ಹೆಣ್ಮಕ್ಳೇ ಮನೆಯಲ್ಲಿಲ್ಲ ಅಂದರೆ ಮನೆ ಪರಿಸ್ಥಿತಿ ಹೇಗೆ ಅನಿಸುತ್ತೆ ಒಂದೊಂದು ಸಾರಿ. ನಾನೇ ಕ್ವಶನ್ ಮಾಡ್ಕೊತೀನಿ. ಈಗ ಗಂಡು ಮಕ್ಕಳು ಎಷ್ಟೇ ಕ್ಲೀನಾಗಿ ಮಾಡ್ತೀವಂದ್ರೂ ಅವ್ರಿಗೆ ನಮ್ಮಷ್ಟು ನೀಟಾಗಿ ಕ್ಲೀನಾಗಿ ಮನೆ ಇಡೋದಕ್ಕೆ ಬರೋಲ್ಲ. ನಾನು ಟೆಸ್ಟ್ ಮಾಡಿದ್ದೀನಿ ಈಗ 15 ಡೇಸಲ್ಲಿ, ನಾನು ನೋಡ್ತಾ ಇದ್ದೀನಲ್ಲ ಮನೇನ. ಸೊ ಹೆಂಗಿರೋದು ಹಂಗೆ ಬಿಟ್ಕೊಂಡು ಹಂಗೆ ಇರ್ತಾರೆ. ಸೊ ನಾವಾದರೆ ಅದು ಎಲ್ಲಿ ಯಾವ ಪ್ಲೇಸಲ್ಲಿ ಏನು ಇಡಬೇಕೋ ಅದನ್ನ ಇಟ್ಕೊಂಡು ಸೊ ನೀಟಾಗಿ ಇಟ್ಟಿರ್ತೀವಿ ಮನೇನ ಅಲ್ವಾ. ಸೊ ಯಾವಾಗಲೋ ಏನೋ ಒಂದು ಬೇಜಾರಾದಾಗ, ಹೆವಿ ಕೆಲಸ ಅನ್ನಿಸ್ದಾಗ ಮಾತ್ರನೇ ಸ್ವಲ್ಪ ಎಲ್ಲಂದ್ರಲ್ಲೇ ಮೆಸ್ಸಿಯಾಗಿಡೋದು ಮನೇನ. ಪ್ರತಿಯೊಂದು ಹೆಣ್ಣು ಮನೇಲಿಲ್ಲ ಅಂದರೆ ಮನೆ ನೋಡೋಕ್ಕೆ ಆಗಲ್ಲ ನಿಜವಾಗ್ಲೂ. ಒಂದು ಸ್ವಲ್ಪ ನೀರು ಕುಡಿಯೋಕ್ಕೂ ಇಷ್ಟ ಆಗಲ್ಲ, ಆ ರೀತಿ ಇಟ್ಟಿರ್ತಾರೆ ಗಂಡು ಮಕ್ಕಳು ಮನೇನ. ಅದರಲ್ಲೂ ಸ್ವಲ್ಪ ಜನ ಇಟ್ಟಿರ್ತಾರೆ ಮನೇನ ಕ್ಲೀನಾಗಿ ಗಂಡು ಮಕ್ಕಳು. ಆದರೆ ನಮ್ಮ ಮನೇಲಿ ಮಾತ್ರ ನಮ್ಮ ಮನೆಯವ್ರಿಗೂ ಕ್ಲೀನಾಗಿ ಇಡೋದು ಬರೋದ ಇದೆಲ್ಲನೂ. ಅಂದರೆ ಕ್ಲೀನಾಗಿ ಇರಬೇಕು, ಇಡೋಕ್ಕೆ ಬರೋಲ್ಲ ಆ ರೀತಿ ನಮ್ಮ ಮನೆಯಲ್ಲಿ. ಕ್ಲೀನಾಗಿ ನಾನೇನಾದರೂ ಇಟ್ಕೊಂಡಿಲ್ಲ ಅಂದರೆ ಎಷ್ಟು ಮಾತು ಬೈತಾ ಇರ್ತಾರೆ. ಸೊ ಅವ್ರು ಇಡ್ಲಿ ನೋಡೋಣ, ಆಗಲ್ಲ ಅವ್ರ ಕೈಲಿ. ಸೊ ಹಂಗೆ ಅದಕ್ಕೆ ಅದು ಸ್ವಲ್ಪ ಚಕ್ಲಿ ಕೊಟ್ಟಿತ್ತು ನಮ್ಮಮ್ಮ, ಯುಗಾದಿ ಹಬ್ಬಕ್ಕೆ ಮಾಡಿರೋ ಅಂಥದ್ದು. ಅದು ಕವರಲ್ಲೇ ಇತ್ತು, ಅದಕ್ಕೆ ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಅದರ ಪ್ಲೇಸ್ಗೆ ಅದನ್ನು ಇಟ್ಟು ಮತ್ತು ಇಲ್ಲಿ ಅಲ್ಲಿ ಎಲ್ಲ ಮೆಸ್ಸಿಯಾಗಿ ಇಟ್ಟು ನೋಡಿ. ಇದು ನೋಡ್ತಾ ಇರ್ಬೋದು ನೀವು, ನನ್ನ ತಮ್ಮ ತುಮಕೂರಿಂದ ತಂದಿದ್ದ. ಇದು ನಾನು ಒಂದು LIC ಪಾಲಿಸಿ ಮಾಡಿಸಿದ್ದೆ. ಸೊ ಅದು ನನಗೆ ಗಿಫ್ಟಾಗಿ ಬಂದಿರೋ ಅಂಥದ್ದು. ಸೊ ಅದಕ್ಕೆ ಚೆನ್ನಾಗಿತ್ತು. ಇನ್ನು ಬಳಸ್ಕೊಳಕ್ಕೆ ಇಟ್ಕೊಂಡೆ, ಎತ್ತಿಡೋದೇನು ಅಂತಂದು. ಇನ್ನು ಮಿಕ್ಕಿದ್ದವೆಲ್ಲ ಫುಲ್ ಎತ್ತಿಟ್ಟಿದ್ದೀನಿ. ಇದೆಲ್ಲ ಫುಲ್ 3 ಶೆಲ್ಫು ಫುಲ್ಲಾಗಿತ್ತು. ನೀವು ನನ್ನ ಹಳೆ ವಿಡಿಯೋದಲ್ಲಿ ನೋಡೋದಾದರೆ ಪಾತ್ರೆಗಳೆಲ್ಲನೂ. ಸೊ ಅಷ್ಟೊಂದು ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಈಗ ಇರುವಂಥ ಸಿಚುವೇಷನಲ್ಲಿ. ನಾನು ವೀಡಿಯೋಸ್ ಅಂತೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಸೊ ಹಂಗಾಗಿ ಸ್ವಲ್ಪ ನಾನೇ ಕೆಲಸನ ಕಡಿಮೆ ಮಾಡ್ಕೋಬೇಕು ಅಂತ ಅವು ಇರೋದೆಲ್ಲ ಪಾತ್ರೆಗಳು ಎಲ್ಲ ತೆಗೆದುಬಿಟ್ಟು ಒಂದು ದೊಡ್ಡ ಪಾತ್ರೆಗಳಿಗೆಲ್ಲ ಹಾಕಿ ಹಂಗೆ ಮುಚ್ಚಿದ್ದೀವಿ. ಇನ್ನು ಮಿಕ್ಕಿರೋದೆಲ್ಲ ಒಂದೊಂದು ಚೀಲಕ್ಕೆ ಹಾಕ್ಬಿಟ್ಟು ಕಟ್ಟಿ ಸ್ಟೋರ್ ರೂಮಲ್ಲೂ ಇಟ್ಟಿದ್ದೀವಿ ಮತ್ತು ಈ ಕಡೆ ಶೆಲ್ಫ್ ಮೇಲೂ ಇಟ್ಟಿದ್ದೀವಿ. ಈಗ ನನಗೆ ಬಳಸ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟೇ ತೆಗೆದು ಇಟ್ಕೊಂಡಿರೋದು ನೋಡ್ತಾ ಇರ್ಬೋದು. ಇನ್ನು ಮಿಕ್ಕಿದ್ದೆಲ್ಲ ಖಾಲಿ ಇದೆ, ಸಾಕು ಇದರಲ್ಲೇ ಕ್ಲೀನಾಗಿ ಇಟ್ಕೊಂಡ್ರೆ ಆಯಿತು ಅಂತ. ಮುಂಚೆ ಆದರೆ ನನಗೆ ವೀಡಿಯೋಸ್ ಇದೇನು ಕೆಲಸ ಇರಲಿಲ್ಲ. ಎಷ್ಟು ಕ್ಲೀನಾಗಿ ಡೇ ಫುಲ್ಲು ವೀಕ್ಲಿ ಒನ್ಸ್ ಪಕ್ಕ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಕೊತಾ ಇದ್ದೆ ಮನೆ ಫುಲ್ಲು. ಅವಾಗೆಲ್ಲ ನಮ್ಮ ಮನೇಲಿ ನೋಡಿದ್ರೇ ಎಷ್ಟು ಕ್ಲೀನಾಗಿ ಇಟ್ಟಿರ್ತೀಯ ಅಂತ ಹೇಳೋರು. ಸೊ ಈಗ ಸ್ವಲ್ಪ ಅಷ್ಟೊಂದು ಇದಾಗ್ತಾ ಇಲ್ಲ ನನಗೆ.
ಸೊ ಅದಕ್ಕೇ ಎಲ್ಲ ಅರ್ಧಕ್ಕರ್ಧ ಪಾತ್ರೆಗಳೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಈಗ ಇಲ್ಲಿ ಶೆಲ್ಫ್ ಮೇಲೆಲ್ಲ ಧೂಳು ಫುಲ್ ಕುತ್ಕೊಬಿಟ್ಟಿದ್ದೀನಿ. 15 ದಿನ ಅಂದರೆ ಧೂಳು ಇಲ್ಲದೆ ಇರುತ್ತೆ, ಹಂಗಾಗಿ ಅದನ್ನೆಲ್ಲ ನೀಟಾಗಿ ಬಟ್ಟೆಲ್ಲ ಆಗಲೇ ಒರೆಸ್ದೆ. ಈಗ ಇರೋದೆಲ್ಲ ದೊಡ್ಡದೆಲ್ಲ ನೀಟಾಗಿ ಆ ರೀತಿ ಹುಡುಕೊಂಡು ಸೊ ಈ ರೀತಿ ಅಡುಗೆ ಮನೆಯೆಲ್ಲ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಮೇಲ್ಗಡೆ ಆಗಲೇ ಪರೆ ಎಲ್ಲ ಕಟ್ಬಿಟ್ಟಿತ್ತು, ಇನ್ನು ಅದಕ್ಕೋಸ್ಕರ ಅದನ್ನು ಎಲ್ಲ ತೆಗೆದುಬಿಟ್ಟು, ಇದು ನಮ್ಮಮ್ಮ ಸೀರೆಗಳು ಕೊಟ್ಟಿದ್ರು ನೋಡಿರಿ, ಅದು ಪಾತ್ರೆಗಳೆಲ್ಲ ದೊಡ್ಡವು ಇಟ್ಟಿದ್ದೀವಲ್ಲ ಮೇಲೆ, ಅವಕ್ಕೆ ಒದಿಸು ಹಂಗೆ ಧೂಳು ಕುತ್ಕೊಬಿಡ್ತಾವೆ ಇಲ್ಲಾಂದರೆ ಅಂತಂದು. ನಮ್ಮ ಮನೆಯವ್ರೇ ಆ ಸೀರೆಗಳು ಯಾರು ಒದಿಸ್ತಾರೆ ಅಡುಗೆ ಮನೆಯಲ್ಲಿ, ಸುಮ್ಮನೆ ಎತ್ತೇಡತ್ತ ಧೂಳು ಆದರೆ ಆಗಲಿ ಅಂತ ಅಂದರು. ಇನ್ನು ನಾವು ಕ್ಲೀನ್ ಮಾಡೋರು ನಮಗೆ ಗೊತ್ತಿರುತ್ತೆ, ಮನೆಯವ್ರಿಗೇನೋ ಅಂತಾರೆ ಅಂತ ಸರಿ ಅಂತ ಆ ಕಡೆ ಎತ್ತಿಟ್ಟೆ. ಇಲ್ಲಿ ಇದು ಯುಗಾದಿ ಹಬ್ಬದಲ್ಲಿ ಗ್ರೈಂಡೆಲ್ಲ ತೊಗೊಂಡಿದ್ಲು ರೋಜ ಈಚೆಗೆ, ಅವೆಲ್ಲ ಈಚೆ ಕಡೆನೇ ಇದ್ವು, ಎಲ್ಲ ನೀಟಾಗಿ ತೊಳೆದು ಕೊಟ್ಟೋಗಿದ್ಲು. ಅವನ್ನ ಈಗ ನೀಟಾಗಿ ಅದ್ರ ಪ್ಲೇಸ್ಗೆ ಅದಕ್ಕೆ ಎತ್ತಿಡೋಣ ಅಂತಂದು ಅದಕ್ಕೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ರೆ ಈ ಕಡೆ ಮಿಕ್ಸಿ ಇವೆಲ್ಲ ಇರ್ತಾವಲ್ಲ ಅವನ್ನ ಒಂದು ಕಡೆ ಇಟ್ಬಿಟ್ರೆ ಅಡುಗೆ ಮನೆ ಕ್ಲೀನ್ ಆಗಿಬಿಡುತ್ತೆ. ಸೊ ನೋಡಿ ಇಷ್ಟೊಂದು ಕೆಲಸಗಳಿರ್ತವೆ. ಅದರಲ್ಲಿ ನಮ್ಮ ಮನೆಯವರು ಸುಮ್ಮನೆ ಒಂದು ಸ್ವಲ್ಪ ಊಟಕ್ಕೆ ಇಟ್ಕೊಡೋದು ನನಗೆ ಇಷ್ಟು ದಿನ ಪ್ಲೇಟ್ಗೆ, ಅದನ್ನು ತಗೊಂಡೋಗಿ ಹೊರಗಡೆ ಇಡೋದು, ನನಗೆ ಒಂದು ಬಾಟ್ಲ್ ನೀರು ಹಿಡ್ಕೊಬರೋದು. ಇದಕ್ಕೇನೆ ಅಯ್ಯಮ್ಮ ನಾನು ಡೈಲಿ ಮಾಡಬೇಕು ಕೆಲಸ ಇದು ಅಂತಂದು ಹೇಳ್ತಾ ಇದ್ದಾರೆ. ಮತ್ತು ನಾವು ಇಷ್ಟು ಕೆಲಸ ಮಾಡೋರು ಅದರಲ್ಲಿ ಒಂದು ಏನಾದರೂ ಅಡ್ಡ ಬಂದುಬಿಟ್ರೆ ಅದಕ್ಕೆ ಕೋಪ ಅವರಿಗೆ. ಈಗ ತಟ್ಟೆಗೆ ಅನ್ನ ಇಡಬೇಕಾದ್ರೆ ಏನಾದ್ರು ಸ್ಪೂನ್ ಒಂದು ಅಡ್ಡ ಬರಬೇಕು, ಇಲ್ಲ ಅದು ಇಟ್ಕೊಳಕ್ಕೆ ಆಗದೆ ಇರಬೇಕು, ಎಷ್ಟು ನನ್ನ ಮೇಲೆ ಮಾತಾಡ್ತಾರೆ, ಅಷ್ಟು ಕೋಪ ಬರುತ್ತೆ ಅವ್ರಿಗೆ. ನಾವು ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಂಡು ಅದರಲ್ಲಿ ವೀಡಿಯೋಸ್ ಕೆಲಸ ಅಂದರೆ ಅದು ಸುಲಭನೇ ಅಲ್ಲ. ಅವೆಲ್ಲ ಮಾಡ್ಕೊಂಡು ಅವ್ರ ಹತ್ರ ನಗ್ನಗ್ತಾನೆ ಮಾತಾಡ್ಕೊಂಡು ಸೊ ಇಷ್ಟು ನಾವು ಅವ್ರಿಗೆಲ್ಲ ಸೇವೆ ಮಾಡ್ಕೊಂಡಿರ್ತೀವಿ. ಆದ್ರೂ ಪಾಪ ಅನ್ನಲ್ಲ, ಹೆಣ್ಮಕ್ಳಿಗೆ ಭಾಳ ಮೋಸ ಈ ವಿಷಯದಲ್ಲಿ ಮಾತ್ರ. ಸೊ ಅವರಾದರೆ ನಾವು ಒಂದು ಕೆಲಸಕ್ಕೆ ಅಷ್ಟು ಬೇಜಾರು ಮಾಡ್ಕೊತಾರೆ. ನಾವು ಪ್ರತಿಯೊಂದು ಎಲ್ಲರನ್ನೂ ಸುಧಾರಿಸ್ಕೊಂಡು ಮಕ್ಕಳನ್ನ, ಗಂಡನ್ನ, ವೀಡಿಯೋಸ್ನ, ಮನೆ ಕೆಲಸನ ಎಲ್ಲ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ಅಡುಗೆಗಳು ಮಾಡಿಟ್ಕೊಂಡು ಮನೆಯೂ ಕ್ಲೀನಾಗಿ ಇಟ್ಕೊಂಡಿದ್ರು ಒಂದು ಮೆಚ್ಚುಗೆ ಇರಲ್ಲ ಕೊನೆಯದಾಗಿ. ಆ ವಿಷಯದಲ್ಲಂತೂ ನಿಜವಾಗ್ಲೂ ಸಖತ್ತು ಬೇಜಾರಾಗುತ್ತೆ. ಕೊನೆಯದಾಗಿ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಕೆಲಸ ಮಾಡ್ತೀಯಾ, ಚೆನ್ನಾಗಿ ಇಟ್ಕೊಂಡಿದ್ಯಾ ಮನೆ, ಒಂದು ಅಡುಗೆ ಆಗಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದೀಯಾ ಅಂತ ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇಷ್ಟೆಲ್ಲ ಮಾಡಿರೋ ಕೆಲಸನೂ ಹೋಗ್ಲಿ ಬಿಡಪ್ಪ ಅನ್ನಿಸ್ಬಿಡುತ್ತೆ, ಅಷ್ಟೊಂದು ಖುಷಿ ಅನಿಸುತ್ತೆ ಮನಸ್ಸಿಗೆ. ನಮ್ಮ ಮನೆಯವರು ಅದರಲ್ಲೆಲ್ಲ ಜಾಸ್ತಿ ಕೋಪ ಬರೆಸ್ತಾರೆ ನನಗೆ, ಆ ರೀತಿ ಮೈಂಡ್ಸೆಟ್ ಅವ್ರದ್ದು. ಹಾಗೆ ನೀವು ಕೇಳಿದ್ರಿ ನಮಗೆ ಪೂರ್ತಿ ವಿಡಿಯೋ ತೋರಿಸಿ, ರೆಸಿಪಿ ತೋರಿಸಿ, ನಮಗೆ ಬರ ಮಸಾಲೆ ಯಾವ ರೀತಿ ಮಾಡ್ತೀರ ನೀವು, ನಾವು ಚೌ ಅಂತೀವಿ, ನಾವು ಚುರುಮುರಿ ಅಂತೀವಿ ಅಂತೆಲ್ಲ ಕಾಮೆಂಟ್ ಮಾಡಿದ್ರಲ್ಲ. ನಮ್ಮ ಕಡೆ ನಾವು ಬಾರ ಮಸಾಲೆ ಮಾಡ್ತೀವಿ. ಈಗ ನೋಡ್ರಿ ನನ್ನ ತಮ್ಮ ಮಾಡ್ತಾವನೆ, ನೆಕ್ಸ್ಟ್ ಒಂದು ಡೇ ಆದಮೇಲೆ, ಅಂದರೆ ನಾವು ಫಸ್ಟ್ಗೆ ತಿಂದಿದ್ವಲ್ಲ ಅದು 2 ದಿನ ಆದಮೇಲೆ ಮತ್ತೆ ಇದು ಇಟ್ಕೊಂಡಿದ್ದು. ಈಗ ಮಂಡಕ್ಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾನೆ. ಈಗ ಅದಕ್ಕೆ ಕ್ಯಾರೆಟನ್ನು ಇದು ಈರುಳ್ಳಿ ನೀಟಾಗಿ ತುರಿದಿಟ್ಕೊಂಡಿದ್ದ, ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದ, 1-2 ಟೊಮೊಟೊ ಚಿಕ್ಕವು, ಹಾಗೆ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ತಾನೆ ಸ್ಟಾರ್ಟಿಂಗಲ್ಲಿ. ಇನ್ನೂ ಏನೇನೆಲ್ಲ ಹಾಕ್ತಾನೆ ಅಂತ ತೋರಿಸ್ತಾ ಹೋಗ್ತೀನಿ. ಇದು ತುಂಬ ಜನ ಕೇಳಿದ್ರಿ ಕಾಮೆಂಟ್ ಸೆಕ್ಷನಲ್ಲಿ, ನಮಗೆ ಪೂರ್ತಿ ರೆಸಿಪಿ ತೋರಿಸಿ ನಾವು ಮಾಡ್ಕೊಂಡು ತಿಂತೀವಿ ಅಂತಂದು. ಹಾಗಾಗಿ ಮಾಡ್ತಾರೆ, ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಎಲ್ರಿಗೂ ಮಾಡೋಕ್ಕೆ ಬರುತ್ತೆ, ನಾನೇನು ಯಾರಿಗೂ ಮಾಡೋಕ್ಕೆ ಬರ್ತಾ ಇಲ್ಲ, ನಾನು ಒಬ್ಬಳೇ ಮಾಡೋಕ್ಕೆ ಬರೋದು, ಸೊ ನಮ್ಮ ಮನೆಯಲ್ಲೇ ಮಾಡೋದು ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಮಾಡ್ತಾರೆ, ಆದರೆ ಅವ್ರವ್ರ ಪದ್ಧತಿಯಲ್ಲಿ ಮಾಡ್ತಾರೆ. ಸೊ ನಾವು ಯಾವ ರೀತಿ ಮಾಡ್ತೀವಿ, ನಮ್ಮ ಪದ್ಧತಿ ಯಾವ ರೀತಿ ಅಂತ ತೋರಿಸ್ತಾ ಇದೀನಿ ಅಷ್ಟೇ. ಈಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕಾಯಿಸಿರೋ ಅಂಥ ಎಣ್ಣೆ, ಅಂದರೆ ನಾವು ಫಾರ್ಮ್ ಆಯಿಲ್ ಯಾವ್ದು ಮನೆಯಲ್ಲಿ ಯೂಸ್ ಮಾಡ್ತೀವೋ, ಸನ್ಪ್ಯೂರ್ ಆಯಿಲು, ಅದು ನಾವು ಸನ್ಪ್ಯೂರ್ ಯೂಸ್ ಮಾಡ್ತೀವಿ. ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ನೀವು ಅಡುಗೆ ಎಣ್ಣೆಗೆ ಯಾವ್ದು ಯೂಸ್ ಮಾಡ್ತೀರೋ ಅದು ಸ್ವಲ್ಪ ಹೀಟ್ ಮಾಡ್ಕೊಂಡು ಒಂದು 3-4 ಸ್ಪೂನು ಅಷ್ಟು ಹಾಕಿದ್ರೆ ಸಾಕು, ಬಿಸಿ ಮಾಡ್ಕೊಂಡು ಅದನ್ನು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದಾನೆ. ಸೊ ಮೇಯ್ನ್ ಹೇಳ್ಬೇಕಂದ್ರೆ ಈ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ. ಹಾಗೆ ಇದಕ್ಕೆ ಉಪ್ಪು ತಂದು ಕೊಟ್ಲು, ಮತ್ತು ನಿಂಬೆಹಣ್ಣು ಇಟ್ಟಿದ್ದಾರೆ ಸೈಡಲ್ಲಿ, ಹಾಕೋದು ಅಂದರೆ ಹಾಕ್ತಾ ತೋರಿಸ್ತಾ ಹೋಗ್ತೀನಿ ನಿಮಗೆ. ಅದನ್ನು ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ 1-2 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಆ ರೀತಿ ಜಜ್ಜಿರೋದು ಸ್ವಲ್ಪ ತರ್ತರಿಯಾಗಿ ಜಜ್ಕೊಂಡು ಸೊ ಅದನ್ನು ಹಾಕಬೇಕು. ಇದಕ್ಕೆ ಖಾರದ ಪುಡಿನೂ ಹಾಕಬೇಕು, ಆದರೆ ಇದು ಸ್ವಲ್ಪ ಟೇಸ್ಟ್ಗೆ ಅಂತಂದು ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ಳೋದು. ಸೊ ಇದೂ ಮತ್ತು ಒಳ್ಳೆಣ್ಣೆ ಇವೆರಡರಿಂದನೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಹಾಗಾಗಿ ಅದನ್ನು ನೀಟಾಗೆಲ್ಲ ಬಳದ್ಬಿಟ್ಟು ರೋಜಾ ಹಾಕ್ತಾವಳೆ. ಅದು ಹಣ್ಣು ಮೆಣಸಿನ್ಕಾಯಿ ಜಜ್ಜಿದಾಳೆ, ಅದಕ್ಕೋಸ್ಕರ ಸ್ವಲ್ಪ ಕೆಂಪುದಾಗಿ ಕಾಣಿಸ್ತೈತೆ. ಹಸಿರು ಮೆಣಸಿನ್ಕಾಯಿ ಜಜ್ಜಿದ್ರೆ ಹಸಿರು ಕಾಣೋದು ಅಷ್ಟೇ, ಅದರಲ್ಲಿ ಇನ್ನೇನು ಇಲ್ಲ ಸೀಕ್ರೆಟು. ಅದು ಹಣ್ಣು ಮೆಣಸಿನ್ಕಾಯಿ ಇತ್ತಂತೆ, ಅದಕ್ಕೋಸ್ಕರ ಅದೇ ಜಜ್ಜಿರೋದು. ಈಗ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾ ಇರೋದು. ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡೋದು. ಆಮೇಲೆ ಬೂಂದಿ ಹಾಕೋದು. ಸೊ ನೋಡಿ ಇಷ್ಟೊಂದು ಬೂಂದಿ ತರಿಸಿದ್ದಾನೆ. ನಾನು ಮತ್ತು ನಾನೊಬ್ಬಳೇ ಇರೋದು ಅಂತ ಅಂದ್ಕೊಂಡ್ರು. ಅಷ್ಟೊತ್ತಿಗೆ ನನ್ನ ಮಕ್ಕಳು ಎಲ್ಲರೂ ಬಂದರು, ಅವ್ರು ಈಜೊಡೆಯೋಕ್ಕೆಲ್ಲ ಹೋಗಿದ್ರು ಬಾವಿಗೆ. ಸೊ ಹಂಗಾಗಿ ಅವರು ಎಲ್ಲ ಮುಗಿಸ್ಕೊಂಡು ಬಂದ್ರಲ್ಲ, ತುಂಬ ಚೆನ್ನಾಗಿತ್ತು ಟೇಸ್ಟು. ಅವ್ರಿಗೂ
ಅಲ್ಲಿಗೆ ಬರ್ತಾಯಿತ್ತೆ ಸ್ಮೆಲ್ಲು ಚೆನ್ನಾಗೈತೆ ಅಂತಂದು ಹೇಳ್ಬಿಟ್ಟು ಬರ್ತಾಯಿದ್ರು. ನನ್ನ ತಮ್ಮನಿಗೆ ಸ್ವಲ್ಪ ರೀತಿ ಚೆನ್ನಾಗಿ ಮಾಡ್ತೀಯ ಕಣೋ ಅಂದರೆ ಸಾಕು, ಅವನೇ ಮಾಡ್ಕೊಡ್ತಾನೆ ಕುತ್ಕೊಂಡು ಡೈಲಿ ನಮಗೆ. ನಾನು ರೋಜಾ ಫುಲ್ ಹತ್ಸೋದು ಆ ರೀತಿ, ಮೂರ್ತಿ ಮಾಡ್ದಂಗೆ ಯಾರು ಮಾಡಲ್ಲ ವರ ಮಸಾಲೆ ಅಂದರೆ ಸಾಕು. ಸೊ ಅವಳು ನಾನು ನಗ್ತಾ ಇರ್ತೀವಿ ಆ ಕಡೆ ನೋಡ್ಕೊಂಡು, ಅವ್ನು ಚೆನ್ನಾಗಿ ನೀಟಾಗಿ ಆ ರೀತಿ ರೆಡಿ ಮಾಡಿ ಕೊಡ್ತಾನೆ ನಮಗೆ ತಿನ್ನೋಕ್ಕೆ ಅಂತಂದು. ಈಗ ಸ್ವಲ್ಪ ಖಾರದ ಪುಡಿನೂ ಹಾಕ್ತಾವೆ ನೋಡಿ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾಯ್ತು ಉಪ್ಪು ಹಾಕಿದ್ಮೇಲೆ, ಬೂಂದಿ ಎಲ್ಲ ಹಾಕಿದ್ಮೇಲೆ. ಈಗ ಸ್ವಲ್ಪ ಖಾರದ ಪುಡಿ, ಅದಕ್ಕೆ ಚಿಕನ್ ಮಸಾಲ, ಗರಂ ಮಸಾಲನೂ ಸ್ವಲ್ಪ ಸ್ವಲ್ಪ, ಜಾಸ್ತಿ ಹಾಕಲ್ಲ, ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಆ ರೀತಿ ಮಸಾಲೆ ಥರ ತಗಲಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಒಂದು ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ, ಖಾರದ ಪುಡಿ 3 ಹಾಕ್ಬಿಟ್ಟು ಈಗ ಮತ್ತೊಂದು ಸಾರಿ ಎಲ್ಲ ಮಿಕ್ಸ್ ಮಾಡಿದ್ರೆ ಮತ್ತು ಇನ್ನೇನು ಹಾಕ್ತಾ ನೋಡೋಣ. ನಾನು ಇಲ್ಲಿಗೆ ವಿಡಿಯೋದಲ್ಲಿ ಇಲ್ಲಿ ನೋಡ್ತಾ ಇರೋದು. ಸೊ ಅದನ್ನು ಈಗ ನೀಟಾಗಿ ಎಲ್ಲ ಒಂದು ಸಾರಿ ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ನಿಂಬೆಹಣ್ಣು ಕಟ್ ಮಾಡ್ಕೊಂಬಂದು ನೋಡ್ರಿ ರೋಜಾ, ನಿಂಬೆಹಣ್ಣು ಹಿಂಡ್ತಾವನೆ. ಸೊ ಈ ನಿಂಬೆಹಣ್ಣು ಹಾಕೋದ್ರಿಂದನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಪ್ರತಿಯೊಂದು ನಾನು ಹೇಳಿರೋದೆಲ್ಲ ಯಾವುದು ಮಿಸ್ ಮಾಡಿಬಿಡ್ರಿ. ಸೊ ಎಲ್ಲ ಹಾಕಿ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ, ಭಾಳ ಚೆನ್ನಾಗಿರುತ್ತೆ ಟೇಸ್ಟ್. ನೀವೇ ಹೇಳ್ತೀರಾ ಎಕ್ಸಲೆಂಟ್ ಆಗಿದೆ ಟೇಸ್ಟ್ ಅಂತಂದು ಹೇಳ್ತೀರಾ. ಸ್ವೀಟು ಚೆನ್ನಾಗಿರಲ್ಲ, ನನಗೆ ಸ್ವೀಟ್ ಥರ ಮಾಡಿಕೊಡ್ತಾರೆ ಈ ಥರ ಚುರುಮುರಿ, ನನಗೆ ಅದು ಇಷ್ಟ ಆಗಲ್ಲ. ನನಗೆ ಈ ರೀತಿ ಖಾರವಾಗಿ ಇರಬೇಕು. ಸ್ವೀಟ್ ತಗಲಿದ್ರೇ ಒಂಥರ ಅನಿಸುತ್ತೆ, ಚೆನ್ನಾಗಿಲ್ಲ ನನಗೇನೋ ಅದು ಇಷ್ಟ ಆಗಲ್ಲ ಸ್ವೀಟ್ದು. ಇದು ನಾನು ತೋರಿಸೋದು ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ನಾವು ಸ್ವಲ್ಪ ಕಡಿಮೆ ತಿನ್ನೋದು, ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ಲ, ಹಂಗಾಗಿ ತಮ್ಮ ಸ್ವಲ್ಪ ಕಡಿಮೆ ಹಾಕ್ತಾನೆ ಖಾರ. ಈಗ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೊಂದು ಸಾರಿ ಎಲ್ಲ ಮಿಕ್ಸ್ ಮಾಡ್ತಾವನೆ. ಸೊ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ಎಲ್ಲರೂ ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋದೇ. ಸೊ ಈ ರೀತಿ ಚುರುಮುರಿ ರೆಸಿಪಿ ಅಂದರೆ ಬಾರ ಮಸಾಲೆ ರೆಸಿಪಿ ಈ ರೀತಿ ಇದೆ. ಸೊ ಕೇಳಿದ್ರಲ್ಲ, ನಿಮಗೆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.